ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿ. ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾನು ಅಮ್ಮ ಮನೆಯಲ್ಲಿ ಹಬ್ಬ ಇತ್ತು. ನಮ್ಮದು ಹಸ್ಬೆಂಡ್ ಊರೂ ಅದೇ ಮತ್ತು ಅಮ್ಮ ಊರೂ ಅದೇ. ಸೊ ನಾನು ಮೈಸೂರಿಗೆ ಬಂದಿದ್ದೀವಿ, ಊರಿಗೆ ಹೋಗ್ತಾ ಇದ್ದೀವಿ. ಇವಾಗ ಬಂದ್ವಿ ನಾವು ಸಬರ್ ಬಸ್ ಸ್ಟ್ಯಾಂಡಿಂದ ಸಿಟಿ ಬಸ್ ಸ್ಟಾಪ್ಗೆ ಹೋಗ್ತಾ ಇದ್ದೀವಿ. ನಾವು ಬ್ಯಾಂಗ್ಳೂರಿಗೆ ಬಂದು ಒಂದು 7ಕ್ಕೆ ಬಿಟ್ವಿ. ಅಲ್ಲಿಂದ ಬಸ್ಸು ಬೇಗ ಸಿಕ್ತು. ಬ್ಯಾಂಗ್ಳೂರಲ್ಲಿ ಅಂತ ಹೇಳಿದ್ರೆ ತುಂಬ ಬಸ್ ಬರ್ತಾ ಇರುತ್ತೆ ಮೈಸೂರಿಗೆ. ಬಟ್ ಇಲ್ಲಿ ಮೈಸೂರಲ್ಲಿ ರಿಟರ್ನ್ ಹೋಗುವಾಗ ತುಂಬ ರಶ್ ಇರುತ್ತೆ. ಇಲ್ಲಿ ಅಂದರೆ ಟಿಕೆಟ್ ಕೌಂಟ್ರಲ್ಲಿ ಟಿಕೆಟ್ ತೊಗೊಂಡೇ ಬಸ್ ಹತ್ತಬೇಕು. ಅಲ್ಲಿ ಅಂತ ಅಂದರೆ ತುಂಬ ಜನ ಇರ್ತಾರೆ ಅಂತ ಹೇಳಿ ಟಿಕೆಟ್ ಕೌಂಟರಲ್ಲೂ ಕ್ಯೂ ಇರುತ್ತೆ. ಬಟ್ ತುಂಬ ಜನ ಇದ್ದಾಗ ಬಸ್ಗಳಲ್ಲಿ ಡೈರೆಕ್ಟು ಬಸ್ಸಲ್ಲಿ ಹತ್ತಿಸ್ಕೊಂಡು ಟಿಕೆಟ್ನ ಕೊಟ್ಟು ಹಾಗೇ ಮೂವ್ ಮಾಡಿಬಿಡ್ತಾರೆ. ಆವಾಗ ಸ್ವಲ್ಪ ನಮಗೆ ರಿಸ್ಕ್ ಅನ್ಸಲ್ಲ, ಬೇಗ ಟೈಮ್ ಹೋಗುತ್ತೆ. ಬಟ್ ಇಲ್ಲಿ ರಿಟರ್ನ್ ಆಗುವಾಗ ಮಾತ್ರ ಇಲ್ಲಿ ನಾವು ಕೌಂಟ್ರಲ್ಲಿ ನಿಂತ್ಕೊಂಡು ಎಷ್ಟು ಜನ ಇದ್ರೂ ಕೌಂಟ್ರಲ್ಲೇ ತೊಗೊಂಡೇ ಟಿಕೆಟ್ ಹತ್ತಬೇಕು. ಅದೊಂದು ಸ್ವಲ್ಪ ಬೋರ್ ಅನಿಸುತ್ತೆ ಹೋಗುವಾಗ. ಸರಿ, ನಾವು ಬಂದ್ವಿ ಇಲ್ಲಿಗೆ ಒಂದು 10 o'clock ಅಷ್ಟರಲ್ಲಿ ನಾವು ಸಿಟಿಗೆ ಬಂದ್ವಿ. ಅಲ್ಲಿಂದ ಬಂದು ನಾವು ಮನೆಗೆ ಬರೋ ಅಷ್ಟರಲ್ಲಿ 11:30 ಆಯಿತು. ಅಮ್ಮನ ಮನೆಗೆ ಬಂದ್ವಿ. ಇಲ್ಲಿ ಬಂದು ಊಟ ಎಲ್ಲ ಆಯಿತು. ಇಲ್ಲಿ ಮಾಮೂಲಿ ಹಬ್ಬದ ಊಟ ಅಂದರೆ ಕಾಳುಗೊಜ್ಜು, ಪಲಾವು, ಒಬ್ಬಟ್ಟು, ಪಾಯಸ, ಅನ್ನ, ಸಾಂಬಾರು, ರಸಮು, ಹಪ್ಪಳ ಇದೆಲ್ಲ ಇರುತ್ತೆ. ಇವತ್ತು ಬಂದು ಸಿಹಿ ಊಟ ಆಗಿರುತ್ತೆ. ಇದು ಬಂದು 3 days ಹಬ್ಬ ಆಗಿರುತ್ತೆ. ಸ್ಯಾಟರ್ಡೆ, ಸಂಡೇ, ಮಂಡೇ. ಅದೇನಾಯ್ತು ಅಂತ ಹೇಳಿದ್ರೆ ಮಂಡೇ ನಾನ್ ವೆಜ್ ಮಾಡೋದು ಇಲ್ಲಿ. ಸ್ಯಾಟರ್ಡೆ ನಮ್ಮ ಕಡೆ ಸಿಹಿ ಊಟ ಫಸ್ಟ್ ದಿವಸ. ಸೆಕೆಂಡ್ ಡೇ ಬಂದು ಖಾರ ಊಟ ಇರುತ್ತೆ. ಆದರೆ ಏನಂತ ಹೇಳಿದ್ರೆ ಮಂಗಳವಾರ ಮತ್ತು ಸೋಮವಾರ ತುಂಬ ಜನ ತಿನ್ನಲ್ಲ ನಾನ್ ವೆಜ್ಜು. ಸೊ ಅದಕ್ಕೋಸ್ಕರ ಬುಧವಾರವರೆಗೂ ಎಕ್ಸ್ಟೆಂಡ್ ಆಗಿಬಿಟ್ಟಿದೆ. ನಮ್ಮನೆಯಲ್ಲೂ ಕೂಡ ಸೋಮವಾರ ತಿನ್ನಲ್ಲ, ಮಂಗಳವಾರ ತಿನ್ನಲ್ಲ ತುಂಬ ಜನ. ಸೊ ಅದಕ್ಕೋಸ್ಕರ ನಾವು ಬುಧವಾರವರೆಗೂ ಹಬ್ಬ ಇದ್ದಂಗೆ ಇರುತ್ತೆ. ಯಾಕಂದರೆ ನಾವು ಭಾನುವಾರ ಸಿಹಿ ಊಟ ಆದರೆ ಸೋಮವಾರ, ಮಂಗಳವಾರ ಮಾಡ್ತಾರೆ ನಾನ್ ವೆಜ್ಜು. ಮತ್ತು ಬುಧವಾರವರೆಗೂ ಆಗುತ್ತೆ ಹೆಚ್ಚು ಕಮ್ಮಿ ನಾವೆಲ್ಲ ಖಾಲಿ ಅಂದರೆ ರಿಟರ್ನ್ ಆಗೋಷ್ಟರಲ್ಲಿ ವೆಡ್ನೆಸ್ಡೇವರೆಗೂ ಆಗುತ್ತೆ. ಮಂಗಳವಾರ ಕೂಡ ಹೋಗೋದಕ್ಕಾಗಲ್ಲ. ಸೊ ಅದಕ್ಕೆ ಬುಧವಾರ ಎಲ್ಲ ಖಾಲಿ ಮಾಡ್ತೀವಿ. ಸೊ ನಮಗೆ ಸ್ಯಾಟರ್ಡೆಯಿಂದ ವೆಡ್ನೆಸ್ಡೇವರೆಗೂ ಹಬ್ಬ ಆಗುತ್ತೆ. ಸೊ ಇದು ನಮ್ಮ ಮನೆ, ಅಮ್ಮ ಮನೆ ಹಿಂದೆಗಡೆ. ನಾನು ನಮ್ಮ ಸಿಸ್ಟರ್ಸ್ ಎಲ್ಲ ಇಲ್ಲಿ ಅಮ್ಮ ಮನೆಗೆ ಬಂದರೆ ಈವ್ನಿಂಗ್ ಟೈಮು ತುಂಬ ಟೈಮ್ ಸ್ಪೆಂಡ್ ಮಾಡ್ತೀವಿ. ಕೂತ್ಕೊಳ್ಳೋಗಿರ್ಬೋದು, ತಲೆಗೆ ಎಣ್ಣೆ ಮಸಾಜ್ ಮಾಡಿ ತಲೆ ಬಾಚ್ಕೊಂಡು ಮಾತಾಡೋದು ಆ ಥರ ಎಲ್ಲ ಮಾಡ್ತೀವಿ. ಇಲ್ಲಿ ಸ್ವಲ್ಪ ಹಿಂದೆಗಡೆ ವಾತಾವರಣ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಕೂತ್ಕೊಂಡು ತುಂಬ ಹೊತ್ತು ಮಾತಾಡ್ತೀವಿ. ಇಲ್ಲಿ ಬಂದು ಬೆಕ್ಕಳಿದೆ. ಇದು ಬಂದು ನನ್ನ ತಮ್ಮ ಏನೋ ಹಾಲು ಮತ್ತು ಊಟ ಆಗ್ತಾಯಿದ್ದ. ಸೊ ಅದು ಇಲ್ಲೇ ಅಡ್ಜಸ್ಟ್ ಆಗಿಬಿಟ್ಟು ಯಾವಾಗಲೂ ಇಲ್ಲೇ ಇರುತ್ತಂತೆ. ನಾನು ನಿಮ್ಗೆ ಗೊತ್ತಾಗ್ತಾಯಿದೆ ವಿಡಿಯೋ ನೋಡಿದ್ರೇ ಫೆಸ್ಟಿವಲ್ದು ವಿಡಿಯೋಸ್ನ ಮಾಡ್ತಾಯಿದ್ದೀನಿ. ಇದು ನಮ್ಮದು ಹಸ್ಬೆಂಡ್ ಊರೂ ಹೌದು, ಅಮ್ಮ ಊರೂ ಹೌದು. ಸೊ ಸದ್ಯಕ್ಕೆ ನಾವು ಅಮ್ಮ ಮನೆಯಲ್ಲೇ ಬರ್ತೀವಿ. ಪೂಜೆ ಎಲ್ಲ ಮಾಡಿಸ್ಕೊಂಡು ಹಬ್ಬ ಮುಗಿಸ್ಕೊಂಡು ನಾವು ವೆಡ್ನೆಸ್ಡೇ ಹೋಗ್ತೀವಿ. ಯಾರ್ಯಾರೆಲ್ಲ ನನ್ನ ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ವಿಡಿಯೋಸ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ನ ಕೊಡಿ ಅಂತ ಹೇಳ್ತೀನಿ. ಜಸ್ಟ್ ನಮಗೂ ಒಂದು ಖುಷಿಯಾಗುತ್ತೆ, ಒಂದು ಲೈಕ್ ಆರ್ ಕಮೆಂಟ್ ಬಂದರೆ ಯಾರಿಗೂ ಇಷ್ಟ ಆಗ್ತಾಯಿದೆ ವಿಡಿಯೋಸ್ ಅಂತ ಹೇಳ್ಬಿಟ್ಟು. ಸೊ ಇದು ಅಮ್ಮ ಮನೆ. ನಮ್ಮ ಅಜ್ಜಿಯವರು ಬಂದಮೇಲೆ ಬಂದು ಮಾತಾಡಿಸ್ಕೊಂಡು ಹೋದರು. ಇಲ್ಲಿ ನಮಗೆ ಅಂದರೆ ಸ್ವಲ್ಪ ನಮ್ಮದು ಜಾಯಿಂಟ್ ಫ್ಯಾಮಿಲಿ. ಚಿಕ್ಕಪ್ಪ ಮನೆಯೆಲ್ಲ ಇಲ್ಲೇ ಹತ್ರನೇ ಇದೆ. ಸೊ ಸ್ವಲ್ಪ ಬಾಂಡಿಂಗ್ ಜಾಸ್ತಿ, ನಾವೆಲ್ಲ ಒಟ್ಟಿಗೆ ಬೆಳೆದಿರೋದ್ರಿಂದ ಈ ವಿಡಿಯೋಸಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ ನಮ್ಮ ಚಿಕ್ಕಪ್ಪ ಮನೆ ಅದೆಲ್ಲ. ಆ್ಯಂಡ್ ಇಲ್ಲಿ ಬಂದು ನೈಟು ದೇವ್ರದ್ದು ಮೆರವಣಿಗೆ ಎಲ್ಲ ಇರುತ್ತೆ. ನಾವಿಲ್ಲಿ ಸ್ವಲ್ಪ ರಂಗೋಲಿ ಎಲ್ಲ ಹಾಕಿ ನೈಟ್ ಟೈಮೆಲ್ಲ ತುಂಬ ಲೇಟಾಗುತ್ತೆ ಮಲಗೋದು. ಆ್ಯಂಡ್ ಬೆಳಗಿನ ಜಾವ ದೇವರೆಲ್ಲ ಬರುತ್ತೆ. ಸೊ ವಿಡಿಯೋಸ್ ಎಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹೇಗಿತ್ತು ಅಂತ ನೀವು ನನಗೆ ತಿಳಿಸಿ. ವಿಡಿಯೋ ಇಷ್ಟ ಆಗಿದೆ ಹಾಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಮಕ್ಕಳಿಗಂತೂ ತುಂಬ ಖುಷಿ ಇರುತ್ತೆ. ನಾವು ಚಿಕ್ಕವರಾಗಿದ್ದಾಗ ರಿಲೇಟಿವ್ಸ್ ಬರೋದನ್ನೇ ಕಾಯ್ತಾ ಇದ್ವಿ. ಹಬ್ಬ ಎಲ್ಲರೂ ಬಂದಾಗ ಎಷ್ಟು ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ವಿ. ಬಟ್ ಇವಾಗ ನಾವೇ ಗೆಸ್ಟ್ ಥರ ಬಂದು ಹಬ್ಬ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಹೋಗ್ತೀವಿ. ಆ್ಯಂಡ್ ಈವ್ನಿಂಗ್ ಆಗಿತ್ತು. ನಮ್ಮ ಸಿಸ್ಟರ್ಸ್ ಎಲ್ಲ ಬಂದಿದ್ದರು. ಇಲ್ಲಿ ನನ್ನ ತಮ್ಮ ಮತ್ತು ನನ್ನ ಹಸ್ಬೆಂಡು ಅಂದರೆ ನಮ್ಮ ಸಿಸ್ಟರ್ಸ್ ಹಸ್ಬೆಂಡ್ಸ್ ಎಲ್ಲ ಬಂದು
ನಮ್ಮ ಅಜ್ಜಿ ಮನೇಲಿ ಅಂದರೆ ನಮ್ಮ ಅಮ್ಮವ್ರ ಅಮ್ಮ ಮನೇಲಿ ಮರಿನ ತೆಗ್ದಿದ್ರು, ಅದನ್ನು ತೊಗೊಂಬರೋದಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದಾರೆ ಅವರು. ಇವಾಗ ಅಲ್ಲಿ ನರಸೀಪುರ ಇರೋದು ನಮ್ಮ ಅಜ್ಜಿ ಮನೆ, ಅವರು ಅಲ್ಲಿಗೆ ಹೋಗ್ತಾ ಇದ್ದಾರೆ. ಸೊ ನಾವು ಇದಾದಮೇಲೆ ದೇವರು ಬರುತ್ತೆ, ದೇವ್ರು ಬಂದಾದಮೇಲೆ ನಾವು ಇಲ್ಲಿ ಮನೆ ಹತ್ರ ರಂಗೋಲಿ ಎಲ್ಲ ಹಾಕ್ಬೋದಾಗಿರ್ಬೋದು, ಕಲರ್ಸ್ ಹಾಕ್ಬೋರು ಹಾಕ್ತಾರೆ. ಅಂದರೆ ರಂಗೋಲಿ ಎಲ್ಲ ಮಾಡಿ ಪೂಜೆಗೆಲ್ಲ ರೆಡಿ ಮಾಡಿ ಕ್ಲೀನ್ ಮಾಡ್ಕೊತೀವಿ. ಇವಾಗ ಅವ್ರು ಹೋದ್ರು, ಸರಿ ಇನ್ನೂ ಹೊರಟಿಲ್ಲ, ಅವರು ಹೊರಟ ಮೇಲೆ ನಾವು ರಂಗೋಲಿ ಹಾಕೋಣ ಅಂತ ಹೇಳಿ. ಅಂದರೆ ದೇವ್ರದ್ದು ಒಡವೆಗಳು ತೊಗೊಂಡೋದಕ್ಕೆ ಒನ್ ಟೈಮು ಬರ್ತಾರೆ ಎಲ್ಲಿ ಬಂದು ಇಲ್ಲಿ ಒಬ್ಬರು ಮನೇಲಿ ದೇವ್ರದ್ದು ಒಡವೆಗಳನ್ನ ಇಟ್ಟಿರ್ತಾರೆ, ಅದನ್ನು ತೊಗೊಂಡು ಹೋಗ್ತಾರೆ ಅಲಂಕಾರ ಮಾಡೋದಕ್ಕೆ. ಸೊ ಅಂದರೆ ಅವ್ರ ಮನೇಲೇ ಇರುತ್ತೆ ಅದು ಒಡವೆಗಳು. ಅವರು ಈ ಹಬ್ಬ ಟೈಮಲ್ಲಿ ಮಾತ್ರ ತೊಗೊಂಡೋಗಿ ದೇವ್ರಿಗೆ ಅಲಂಕಾರ ಮಾಡ್ತಾರೆ. ಹಬ್ಬ ಮುಗಿದ್ಮೇಲೆ ಮತ್ತೆ ತೊಗೊಂಬಂದು ಅವ್ರ ಮನೇಲೇ ಒಡವೆಗಳಿರುತ್ತೆ. ಸೊ ಅವರು ಒಡವೆ ತೊಗೊಂಡು ಹೋಗ್ತಾರೆ. ಹೋಗಿ ದೇವ್ರಿಗೆ ಅಲಂಕಾರ ಎಲ್ಲ ಮಾಡಿಕೊಂಡು ದೇವ್ರ ಮೆರವಣಿಗೆ ಬರುತ್ತೆ. ಆ ಟೈಮಲ್ಲಿ ಊರಿನ ಜನ ಎಲ್ಲ ಹೋಗ್ಬಿಟ್ಟು ಅಲ್ಲಿ ಮರಿನ ಬಲಿ ಕೊಟ್ಟು ಪೂಜೆ ಮಾಡಿಸಿ ಕೊಂಡಾಯೋದೆಲ್ಲ ಇರುತ್ತೆ. ಅದನ್ನು ಮುಗಿಸ್ಕೊಂಬಂದು ಊರಲ್ಲಿ ನಾನ್ ವೆಜ್ ಅಡುಗೆನ ಮಾಡ್ತಾರೆ, ಅದಕ್ಕೆ ಖಾರ ಊಟನ ಮಾಡ್ತಾರೆ. ಅದೇ ವಿಡಿಯೋ ಅಂತ ಹೇಳಿದ್ರೆ ತುಂಬ ಲಾಂಗ್ ಆಗಿಬಿಡುತ್ತೆ, ಅದಕ್ಕೆ ನಾನು ಇದು ಪಾರ್ಟ್ 1 ವಿಡಿಯೋ ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.